ಗುಡ್ ಮಾರ್ನಿಂಗ್, ಶುಭೋದಯ ವೀಕ್ಷಕರೇ. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ಇಂದು ಭಾರತೀಯ ಸಂಗೀತ ಲೋಕವೇ ಮೌನವಾಗಿದೆ. ದಕ್ಷಿಣ ಭಾರತದ ಕೋಗಿಲೆ ಸಾವಿರಾರು ಅಮರ ಗೀತೆಗಳಿಗೆ ಜೀವ ತುಂಬಿದ ಎಸ್ ಜಾನಕಿ 88ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನಲ್ಲಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಇಂದು ಮೈಸೂರಿನಲ್ಲಿ ಎಸ್ ಜಾನಕಿ ಅಂತ್ಯಕ್ರಿಯೆ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ. ಎಸ್ ಜಾನಕಿ ಇದು ಕೇವಲ ಒಂದು ಹೆಸರಲ್ಲ, ಕೋಟಿ ಹೃದಯಗಳ ಭಾವನೆ. ತಾಯಿಯ ಜೋಗುಳದಲ್ಲಿ, ಪ್ರೇಮಿಗಳ ಕನಸಲ್ಲಿ, ವಿರಹದ ನೋವಿನಲ್ಲಿ, ಭಕ್ತಿಯ ಭಾವದಲ್ಲಿ ಮೊಳಗಿದ ದೈವಿಕ ಧ್ವನಿ ಅಂದ್ರೆ ಅದು ಎಸ್ ಜಾನಕಿಯದ್ದಾಗಿತ್ತು. ಸುಮಾರು 6 ದಶಕಗಳ ಕಾಲ ತಮ್ಮ ಸುಮಧುರ ಕಂಠದ ಮೂಲಕ ಕೋಟ್ಯಾಂತರ ಸಂಗೀತ ಅಭಿಮಾನಿಗಳ ಮನಸ್ಸು ಗೆದ್ದ ಜಾನಕಿಯಮ್ಮ ಕೇವಲ ಹಿನ್ನೆಲೆ ಗಾಯಕಿಯಷ್ಟೇ ಅಲ್ಲ, ಧ್ವನಿಯ ವೈವಿಧ್ಯತೆಯ ಮೂಲಕ ಹೊಸ ಪ್ರಯೋಗಗಳನ್ನ ಮಾಡಿದ ಅಪರೂಪದ ಕಲಾವಿದೆಯಾಗಿದ್ದರು. ಎಸ್ ಜಾನಕಿ ನಿಧನಕ್ಕೆ ದೇಶದ ಇಡೀ ಸಂಗೀತ ಲೋಕವೇ ಶೋಕಸಾಗರದಲ್ಲಿ ಮುಳುಗಿದೆ. ಗಾನಕೋಗಿಲೆ ನಿಧನಕ್ಕೆ ರಾಜಕೀಯ ಗಣ್ಯರು, ಸಿನಿಮಾ ಕಲಾವಿದರು ಸೇರಿ ಅನೇಕರು ಕಂಬನಿ ಮಿಡಿದಿದ್ದಾರೆ. ಜಾನಕಿ ನಿಧನ ಗಾನಲೋಕದಲ್ಲಿ ದೊಡ್ಡ ಶೂನ್ಯ ಸೃಷ್ಟಿಸಿದೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಶಾಸಕ ಜಿಟಿ ದೇವೇಗೌಡ, ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಆಸ್ಪತ್ರೆಗೆ ಭೇಟಿ ನೀಡಿ ಅಂತಿಮ ದರ್ಶನ ಪಡೆದರು. ಗಾನ ಕೋಗಿಲೆ ಎಸ್ ಜಾನಕಿ ಅವರು ನಮ್ಮ ಮಧ್ಯೆ ಇಲ್ಲ. ಇವತ್ತು ಯಾರೂ ಕೂಡ ಮರೆಯಲಾಗದ ಹಾಡುಗಳನ್ನ ಕರ್ನಾಟಕದ ಜನತೆಗೆ, ದೇಶದ ಜನತೆಗೆ ಕೊಟ್ಟಂತ ಕೀರ್ತಿನೂ ಸಹ ಆ ತಾಯಿಗೆ ಸೇರಿದೆ. ಅಂಥವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋದು ಒಂದು ಇಡೀ ಯಾರು ಗಾಯನವನ್ನ ಕೇಳ್ತಾರೆ, ಹಾಡುಗಳನ್ನ ಕೇಳ್ತಾರೆ, ಅವರೆಲ್ಲರಿಗೂ ಕೂಡ ಕೋಟ್ಯಾಂತರ ಅಭಿಮಾನಿಗಳಿಗೆ ಇವತ್ತು ನೋವನ್ನ ತಂದಿದೆ. ಇಡೀ ರಾಷ್ಟ್ರದ ನಾಡಿಗೆ, ಅವರ ಅಭಿಮಾನಿಗಳಿಗೆ ಅತ್ಯಂತ ಒಂದು ದುಃಖದ ಸಂಗತಿ. 88 ವರ್ಷಗಳು ಅವರು ಈ ಕ್ಷೇತ್ರದಲ್ಲಿ ಪ್ರಖ್ಯಾತಿಯನ್ನ ಗಳಿಸಿದ್ದಾರೆ, ಕಾಯಕ ಮಾಡಿದ್ದಾರೆ. ಅವರಿಗೆ ಆ ದೇವರು ಅವರ ಆತ್ಮಕ್ಕೆ ನೆಮ್ಮದಿ, ಸುಖ, ಸಂತೋಷವನ್ನ ದೇವರು ಕರುಣಿಸಲಿ. ಅವರ ಕುಟುಂಬ ವರ್ಗದವರಿಗೂ ಕೂಡ ದುಃಖ ಬರ್ತಕ್ಕಂಥ ಶಕ್ತಿ ಕೊಡಲಿ. ಭಾರತದ ಸುಪ್ರಸಿದ್ಧ ಗಾಯಕಿ, ಸುಮಾರು 17 ಭಾಷೆಗಳಲ್ಲಿ 84,000ಗಿಂತ ಹೆಚ್ಚು ಗೀತೆಗಳನ್ನು ಹಾಡಿರುವಂತಹ ಎಸ್ ಜಾನಕಿ ಅಮ್ಮ ಅವರು ಮೈಸೂರಿನಲ್ಲಿ ತಮ್ಮ ಕೊನೆ ಉಸಿರಿನೆಳೆದಿದ್ದಾರೆ. ಬದುಕಿದ್ರು, ಇನ್ನು ಮುಂದಿನ ತಲೆಮಾರುಗಳು ಬಂದರೂ ಕೂಡ ಶಾಶ್ವತವಾಗಿ ನೆನಪು ಮಾಡಿಕೊಳ್ಳುವಂತಹ ಗೀತೆಗಳನ್ನು ಕೊಟ್ಟಿರುವಂತಹ ಅವರು ತೀರ್ಕೊಂಡಿರೋದು ಸಹಜವಾಗಿ ನಮ್ಮ ಮನಸ್ಸಿಗೆ ನೋವುಂಟು ಮಾಡಿದೆ. ಇನ್ನು ಮೈಸೂರಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅಂತ್ಯಕ್ರಿಯೆ ನೆರವೇರಲಿದೆ. ಮೊಮ್ಮಗಳು ಅಪ್ಸರಾ ಎಸ್ ಜಾನಕಿ ಅಂತ್ಯ ಸಂಸ್ಕಾರ ನೆರವೇರಿಸಲಿದ್ದಾರೆ. ಕೆಲ ವರ್ಷಗಳ ಹಿಂದೆ ಜಾನಕಿ ಅವರ ಪುತ್ರ ನಿಧನರಾಗಿದ್ರು. ಹೀಗಾಗಿ ಅವರ ಮಗಳಿಂದ ಗಾಯಕಿಯ ಅಂತ್ಯ ಸಂಸ್ಕಾರ ನಡೆಯಲಿದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದ್ದು, ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸಂಜೆ ಮೈಸೂರಿನ ಕಣಿಯನಹುಂಡಿ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಮುಖ್ಯಮಂತ್ರಿಗಳೇ ಖುದ್ದಾಗಿ ನಮಗೆ ಫೋನ್ ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದಾರೆ, ನಿರ್ದೇಶನ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಎಲ್ಲಾ ಸರ್ಕಾರಿ ಮರ್ಯಾದೆಯೊಂದಿಗೆ ನಮ್ಮ ಜಾನಕಿಯವರ ಒಂದು ಅಂತ್ಯಕ್ರಿಯೆ ಆಗಬೇಕು ಅಂತ ಹೇಳಿ. ನಾವು ಮಹಾರಾಜ ಗ್ರೌಂಡ್ನಲ್ಲಿ ಎಲ್ಲರಿಗೂ ಕೂಡ ಜಾನಕಿಯವರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಮಹಾರಾಜ ಗ್ರೌಂಡ್ನಲ್ಲಿ ಇಟ್ಟಿರ್ತೇವೆ. ಅಲ್ಲಿ ಅವ್ರನ್ನ ಅಂತಿಮ ದರ್ಶನ ತಗೋಕ್ಕೆ ಬಯಸುವಂತಹ ಎಲ್ಲ ಅವರ ಅಭಿಮಾನಿಗಳು ಮತ್ತೆ ಫಿಲಂ ಇಂಡಸ್ಟ್ರಿಯವರು
ಮತ್ತು ಅವ್ರ ಫ್ಯಾಮಿಲಿ ಅವರು, ಫ್ರೆಂಡ್ಸ್ ಅವರು ಎಲ್ಲರೂ ಕೂಡ ಬಂದು ಅಲ್ಲಿ ದರ್ಶನ ತಗೊಳ್ಬೇಕು. ಎಸ್ ಜಾನಕಿ ಸ್ಮಾರಕ ಸಂಗೀತ ಅಧ್ಯಯನ ಮತ್ತು ಡಿಜಿಟಲ್ ಆರ್ಕೈವ್ ಕೇಂದ್ರ ಸ್ಥಾಪಿಸುವ ಕುರಿತು ಗಂಭೀರ ಚಿಂತನೆ ನಡೆದಿದೆ. ಒಟ್ಟಿನಲ್ಲಿ ಗಾಯಕಿ ಎಸ್ ಜಾನಕಿ ಅವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಧ್ವನಿ ಎಂದೆಂದಿಗೂ ಸಂಗೀತ ಲೋಕದಲ್ಲಿ ಮೊಳಗುತ್ತಲೇ ಇರುತ್ತದೆ. ಗಂಡಿನ ಧ್ವನಿ, ಮಕ್ಕಳ ಧ್ವನಿಯಲ್ಲಿ ಹಾಡಿನ ಮನಗೆದ್ದ ಅವರ ಕಲೆ, ಸಾವಿರಾರು ಅಮರ ಗೀತೆಗಳು ಅವರನ್ನ ಭಾರತೀಯ ಸಂಗೀತ ಇತಿಹಾಸದ ಶಾಶ್ವತ ದಂತಕಥೆಯಾಗಿ ಉಳಿಸಿವೆ. ಮೈಸೂರಿನಲ್ಲಿ ಇಂದು ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಮಗಳು ಅಪ್ಸರಾ ಎಲ್ಲಾ ವಿಧಿವಿಧಾನಗಳನ್ನ ಕೂಡ ನೆರವೇರಿಸಲಿದ್ದಾರೆ. ಕಣಿಯನ ಹುಂಡಿ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಕುಟುಂಬಸ್ಥರು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಜಿಲ್ಲಾಡಳಿತದ ಜೊತೆ ಚರ್ಚೆಯನ್ನ ಮಾಡಿ ಜಾಗ, ಅದರ ಜೊತೆಯಲ್ಲಿ ಸಮಯ ಎಲ್ಲವೂ ಕೂಡ ನಿರ್ಧಾರ ಮಾಡಲಾಗಿದೆ. ಕಣಿಯನ ಹುಂಡಿ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಸಂಜೆ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ. ಜಾನಕಿಯವರ ಅಂತಿಮ ದರ್ಶನವನ್ನ ರಾಜಕೀಯ ಗಣ್ಯರು ಕೂಡ ಪಡ್ಕೊಂಡಿದ್ದಾರೆ. ಸಾಕಷ್ಟು ಜನರು ಈಗಾಗಲೇ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಕೂಡ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಅದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ದತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಜಾನಕಿ ಅವರ ಕೊನೆಯ ಇಚ್ಛೆಯಂತೆ, ಅವರದೇ ಕೊನೆ ಆಸೆ ಆಗಿತ್ತು ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೀಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಅದೇ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೂಡ ಕುಟುಂಬಸ್ಥರು ಕೈಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಎಲ್ಲ ರೀತಿಯ ಸಿದ್ದತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ ಅನ್ನುವಂತ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್, ಇವತ್ತು ಯಾರೆಲ್ಲ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ, ಅದರ ಜೊತೆಯಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ದತೆಗಳನ್ನ ಯಾವ ರೀತಿಯಾಗಿ ಮಾಡಿಕೊಂಡಿದ್ದಾರೆ, ಅದರ ಬಗ್ಗೆ ಮಾಹಿತಿ ಏನಿದೆ? ಅಶ್ವಿನಿ, ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಭೋಗಾದಿಯಲ್ಲಿರುವಂತಹ ಕೇರ್ ಟೇಕರ್ ನವೀನ್ ಅವರ ನಿವಾಸದಲ್ಲಿ ಅವರು ಕಳೆದ 7 ವರ್ಷಗಳಿಂದಲೂ ಕೂಡ ವಾಸವಾಗಿದ್ರು. ಸೊ ಇಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಸಕಲ ಸಿದ್ಧತೆಗಳನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮನೆ ಬಳಿ ಸಾಕಷ್ಟು ಜನರು ಬರುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಬೆಳಿಗ್ಗೆಯಿಂದಲೂ ಕೂಡ ಈಗಾಗಲೇ ಅವರ ಅಂತಿಮ ನಮನ ಸಲ್ಲಿಸೋದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಬರ್ತಾ ಇರುವಂತದ್ದು. ನಿನ್ನೆ ರಾತ್ರಿ 11:30 ಸುಮಾರಿಗೆ ಅವರನ್ನ ಆಸ್ಪತ್ರೆಯಿಂದ ಅವರ ಮನೆಯಲ್ಲಿದೆ. ಇಲ್ಲಿ ಅವರು ಕಳೆದ 7 ವರ್ಷಗಳಿಂದಲೂ ಕೂಡ ಇದೇ ಒಂದು ಮನೆಯಲ್ಲಿ ವಾಸವಾಗಿದ್ರು. ಕೇರ್ ಟೇಕರ್ ಆಗಿರುವಂತಹ ನವೀನ್ ಏನಿದ್ದಾರೆ ಅವರ ನಿವಾಸದಲ್ಲೇ ಅವರು ವಾಸವಾಗಿದ್ರು. ಸೊ ಹೀಗಾಗಿ ಇದೇ ಒಂದು ಮನೆಯಲ್ಲಿ ಅಂತಿಮ ನಮನಕ್ಕೆ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು 7:30, 8 ಗಂಟೆವರೆಗೂ ಕೂಡ ಈ ಒಂದು ಜಾಗದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇದಾದ ಬಳಿಕ ಬೆಳಿಗ್ಗೆ ಅಂದ್ರೆ ಸುಮಾರು ಒಂದು 8 ಗಂಟೆಯಿಂದಲೂ ಕೂಡ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿದೆ. ಮೈದಾನದ ಮುಂಭಾಗದ ಮೈದಾನದಲ್ಲಿ ಅಂತಿಮ ನಮನ ಸಲ್ಲಿಸೋದಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಂಡಿರುವಂತದ್ದು. ಪ್ರತಿಯೊಬ್ಬರು ಕೂಡ ಹಾಡನ್ನ ಹಾಡ್ತಾ ಇದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು. ಗಾನಕೋಗಿಲೆ ಎಸ್ ಜಾನಕಿ ಅವರಿಗೆ ಈಗಾಗಲೇ ಅವರ ಅಭಿಮಾನಿಗಳೆಲ್ಲರೂ ಕೂಡ ಅಂತಿಮ ಅವರ ಇಷ್ಟದ ಹಾಡುಗಳನ್ನು ಹಾಡುವ ಮೂಲಕವಾಗಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೂ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಮನೆ ಒಳಭಾಗದಲ್ಲೂ ಕೂಡ ಅವರ ಕುಟುಂಬಸ್ಥರಿರ್ಬೋದು ಪ್ರತಿಯೊಬ್ಬರು ಕೂಡ ಬಂದು ಅಂತಿಮ ನಮನ ಸಲ್ಲಿಸೋದಕ್ಕೆ ಈಗಾಗಲೇ ಮುಂದಾಗ್ತಾ ಇದ್ದಾರೆ. 8 ಗಂಟೆಯಿಂದ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ನಮನ ಸಲ್ಲಿಸೋಕೆ ಕೂಡ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಸಂಜೆವರೆಗೂ ಕೂಡ ಅಂತಿಮ ನಮನ ಸಲ್ಲಿಸೋದಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಅವರ ಅಭಿಮಾನಿಗಳಿರ್ಬೋದು, ಜೊತೆಗೆ ಅವರ ಹಾಡನ್ನ ಕೇಳ್ತಾ ಇದ್ದಂತಹ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೂ ಕೂಡ ಈಗಾಗಲೇ ಅವರ ಮನೆಯ ಒಳಭಾಗಕ್ಕೆ ಬಂದು ಈಗಾಗಲೇ ಆ ಹಾಡನ್ನ ಕೇಳ್ತಾ ನಿಜಕ್ಕೂ ಗೊತ್ತಾಗುತ್ತೆ ಅವರ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ರು ಅಂತೇಳಿ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಅವರಿಗೆ ಹಾಡನ್ನ ಹಾಡುವ ಮೂಲಕವಾಗಿ ಅಂತಿಮ ನಮನ ಕೂಡ ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಕಣ್ಣೀರು ಬರ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಅವರ ಇಚ್ಛೆಯಂತೆಯೇ ಮೈಸೂರಿನಲ್ಲೇ ತನ್ನ ಅಂತ್ಯ ಸಂಸ್ಕಾರ ಆಗಬೇಕು ಅಂತೇಳಿ ಅವರು ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಸೊ ಹೀಗಾಗಿ ಅವರ ಅಂತಿಮ ನಮನವನ್ನ
ಮೈಸೂರಿನ ಕಡೆ ನುಡಿ ಇದೆ ಆ ಒಂದು ಗ್ರಾಮದಲ್ಲಿ ಮಾಡೋದಕ್ಕೆ ಈಗಾಗಲೇ ಕುಟುಂಬ ನಿರ್ಧಾರ ಮಾಡಿದ್ದಾರೆ. ಸೊ ಹೀಗಾಗಿ